ಕ್ಯಾನ್ಸರ್ ಸೀರೆ ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆ ಮಾಡ್ತಾ ಇದ್ವಿ ಸೀರೆಯನ್ನು ಸತತವಾಗಿ 4 ಅಥವಾ 4ಕ್ಕಿಂತ ಹೆಚ್ಚು ವರ್ಷಗಳ ಕಾಲ ಒಂದೇ ಜಾಗದಲ್ಲಿ ಭದ್ರವಾಗಿ ಉಡೋದ್ರಿಂದ ಆ ಭಾಗದಲ್ಲಿ ಅಂದರೆ ಸೊಂಟದ ಸುತ್ತ ಭಾಗದಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳು ಉತ್ಪತ್ತಿ ಆಗ್ತಕ್ಕಂಥದ್ದು ಅಂತ ಅಂದ್ಬಿಟ್ಟು ಇದರ ಬಗ್ಗೆ ಚರ್ಚೆನ ಮುಂದುವರ್ಸೋಣ ಡಾಕ್ಟರ್ ವಸಿಷ್ಠ ಅವ್ರ ಜೊತೆಯಲ್ಲಿ. ಈಗ ಇದ್ರ ಬಗ್ಗೆ ಸ್ಟಡೀಸ್ ಯಾವಾಗ ಫಸ್ಟ್ ಕೇಸ್ ರಿಪೋರ್ಟ್ ಆಗಿದ್ದು ಯಾವಾಗ ಸರ್? ಇದು 2005 ಡಾಕ್ಟರ್ ಅರುಣ್ ಅಂತ ಫಸ್ಟ್ ಕೇಸ್ ರಿಪೋರ್ಟ್ ಮಾಡಿದ್ರು. ಅಂದ್ರೆ ಇಂಡಿಯಾದಲ್ಲಿ? ಇದು ಇಂಡಿಯಾದಲ್ಲಿ. ಅಂದ್ರೆ ಹೊರಗಡೆ ಎಲ್ಲೂ ಇದರದ್ದು ಸ್ಟಡೀಸ್ ಎಲ್ಲ ನಡೆದಿಲ್ಲ ಹಾಗಾದ್ರೆ? ಹೊರಗಡೆ ಎಲ್ಲೂ ರಿಪೋರ್ಟ್ ಆಗಿಲ್ಲ. ಈ ಸೀರೆ ಸೀರೆ ಇಂಡಿಯಾದಲ್ಲೇ ಬೇರೆ ಜಾಸ್ತಿ ಮಾಡೋದ್ರಿಂದ ಅದಕ್ಕೋಸ್ಕರ ಇಂಡಿಯಾದಲ್ಲಿ ಫಸ್ಟ್ ಕೇಸ್. ಸೊ 2005 ಫಸ್ಟ್ ಕೇಸ್, ಅದಾದ ನಂತರ ಇನ್ನೂ 2 ಕೇಸ್ಗಳು ಇವಾಗ ತನಕ ಇನ್ನು 2 ಕೇಸ್ ಇದೆ, ಒಟ್ಟು 3 ಕೇಸ್ಗಳು ಈ ಥರ ಆಗಿದೆ. ಓಕೆ, ಈಗ ನೀವು ಅವಾಗ ಹೇಳಿದ್ರಿ ಸೀರೆಯನ್ನು ಒಂದೇ ಭಾಗದಲ್ಲಿ ನಾವು ಉಡ್ತಾ ಇರೋದ್ರಿಂದ ಸ್ಕಿನ್ ಡಿಸೀಸ್ಗಳು ಸ್ಕಿನ್ ರಿಲೇಟೆಡ್ ಡಿಸೀಸ್ಗಳು ಆರಂಭ ಆಗುತ್ತೆ ಅಂತ. ಈಗ ನಮ್ಮ ದೈನಂದಿನ ಜೀವನದಲ್ಲಿ ಕೆಲವೊಂದು ವಸ್ತುಗಳನ್ನು ನಾವು ಪರ್ಟಿಕ್ಯುಲರ್ ಆಗಿ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಬೆಲ್ಟ್ ವಾಚನ್ನು ಕಟ್ಕೊಳ್ತೀವಿ ಅಲ್ವಾ, ಅದನ್ನು ರೆಗ್ಯುಲರ್ ಒಂದೇ ಜಾಗದಲ್ಲಿ ಕಟ್ತೀವಿ. ಸೊಂಟಕ್ಕೆ ಪ್ಯಾಂಟ್ ಬೆಲ್ಟ್ ಹಾಕ್ತೀವಿ. ಮಹಿಳೆಯರು ಇನ್ನರ್ ವೇರ್ಸ್ಗಳನ್ನ ಹಾಕ್ತಾರೆ. ಇದನ್ನೆಲ್ಲ ನೋಡ್ತಾ ಹೋದರೆ ಇವುಗಳಲ್ಲೂ ಕೂಡ ನಾವೇನಾದರೂ ಕ್ಯಾನ್ಸರ್ ಆಗ್ತಕ್ಕಂಥ ಅಂಶಗಳು ಕಂಡು ಬರುತ್ತವಾ ಅಂತನ್ಬಿಟ್ಟು? ಇವಾಗ ತನಕ ಏನು ಇನ್ಸಿಡೆನ್ಸ್ ರಿಪೋರ್ಟ್ ಆಗಿಲ್ಲ. ಬಿಕಾಸ್ ನಾರ್ಮಲಿ ಇಷ್ಟೊಂದು ಟೈಟ್ ಆಗಿ ನಾವು ಹಾಕೋಲ್ಲ. ನಾವು ವಾಚ್ ಹಾಕೊಂಡ್ರೆ ಸ್ವಲ್ಪ ಲೂಸ್ ಆಗಿರುತ್ತೆ, ಬೆಲ್ಟ್ ಹಾಕೊಂಡ್ರು ಅದೇ ಜಾಗದಲ್ಲಿ ಟೈಟ್ ಆಗಿರಲ್ಲ, ಒಂದು ಥ್ರೆಡ್ ಆಗಿರಲ್ಲ. ಸೊ ಬೆಲ್ಟ್ ಇಷ್ಟು ಬ್ರಾಡ್ ಆಗಿರುತ್ತೆ. ಸೊ ಪ್ರೆಷರ್ ಪಾಯಿಂಟ್ ಅಂತ ಇರಲ್ಲ ಅದರಲ್ಲಿ. ಅಂದ್ರೆ ಇದರಲ್ಲಿ ಮಾತ್ರ ಪ್ರೆಷರ್ ಪಾಯಿಂಟ್. ನೀವು ಹೇಳಿದಂತಹ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಂಡ್ರೆ ಒಂದು ವೇಳೆ ಏನ್ ಮಾಡ್ಬೇಕು ಅವಾಗ? ಫಸ್ಟ್ ಇಸ್ ದಟ್ ನಾರ್ಮಲಿ ಡರ್ಮಟಾಲಜಿ ಪ್ರಾಕ್ಟೀಸಲ್ಲಿ ಅಬೌಟ್ 1 to 3% ಲೇಡೀಸ್ ಬರ್ತಾರೆ ಇನ್ ದೇರ್ ಲೈಫ್ ಟೈಮ್ ಸೀರೆ ಕಟ್ಕೊಡೋಕ್ಕೋಸ್ಕರ ಪ್ರಾಬ್ಲಮ್ ಆಗುತ್ತೆ ಅಂತ 1 to 3% ಬರ್ತಾರೆ, ಡರ್ಮಟೈಟಿಸ್ ಆಗೋಗುತ್ತೆ ಅವ್ರಿಗೆ. ಸೊ ಇಟ್ ಈಸ್ ಎ ನಾರ್ಮಲ್ ಥಿಂಗ್. ನಮಗೆ 1 to 3% ಆಫ್ ಪೇಷಂಟ್ಸ್ ಸಮ್ ಶೇವಿಂಗ್ ಕ್ರೀಮ್ ಯೂಸ್ ಮಾಡಿದ್ರೆ ಸಮ್ ಅಲರ್ಜಿ ಆಗುತ್ತೆ ಅಂತ ಬರ್ತಾರೆ. ಹಾಗೆ 1% ಆಫ್ ಪೇಷಂಟ್ಸ್ ಸೀರೆ ಯೂಸ್ ಮಾಡಿದ್ರೆ ಆ ಕಟ್ಟೋ ಜಾಗದಲ್ಲಿ ಸ್ವಲ್ಪ ಡರ್ಮಟೈಟಿಸ್ ಆಗುತ್ತೆ ಅಂತ ಕಂಪ್ಲೇಂಟ್ ತೊಗೊಂಡು ಬರ್ತಾರೆ. ಸೊ ಇಟ್ ಈಸ್ ಎ ನಾರ್ಮಲ್ ಥಿಂಗ್. ಆ್ಯಂಡ್ ಅದಕ್ಕೆ ಸಮ್ ಟ್ರೀಟ್ಮೆಂಟ್ ಕೊಡ್ತೀವಿ ನಾವು, ಅಡ್ವೈಸ್ ಮಾಡ್ತೀವಿ ದಟ್ ಸೀರೆ ಮೇಲ್ಗಡೆ ಕೆಳಗಡೆ ಸ್ವಲ್ಪ ದಿವಸಕ್ಕೋಸ್ಕರ ಯೂಸ್ ಮಾಡಿದ್ರೆ ಅದು ಸರಿ ಹೋಗುತ್ತೆ ಅಂತ ಸಮ್ ಕ್ರೀಮ್ ಕೊಟ್ಟರೆ ಸರಿ ಹೋಗುತ್ತೆ. ಸೊ ಒಂದು ವೇಳೆ ಈ ಯಾವುದೇ ಟ್ರೀಟ್ಮೆಂಟು ತಗೊಳ್ಳದೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಇದು ಡಿಸೀಸ್ ಜಾಸ್ತಿ ಆದಾಗ ಅವಾಗ ಏನು ಮಾಡಬೇಕಾಗುತ್ತೆ ಅವರು? ಅದಾದ್ಮೇಲೆ ನೆಕ್ಸ್ಟ್ ಸ್ಟೇಜ್ ಆಗುತ್ತೆ, ಡರ್ಮೆಟೋಸಿಸ್ ಆಗುತ್ತೆ. ಅದಾದ್ಮೇಲೆ ಅಲ್ಸರ್ ಆಗುತ್ತೆ. ಅಲ್ಸರ್ ಆಗುತ್ತೆ, ಸ್ಕಿನ್ ತೆಗೆದೋಗುತ್ತೆ. ಸೊ ಅದು ಫಸ್ಟ್ ಕೇಸ್ ರಿಪೋರ್ಟ್ ಅಲ್ಲಿ ಡಿಸ್ಕ್ರೈಬ್ ಮಾಡಿದ್ದಾರೆ, ಪಿಕ್ಚರು ಕೊಟ್ಟಿದ್ದಾರೆ ಅಲ್ಸರ್ದು. ಅದು ಅಲ್ಸರ್ ಆದರೆ ಅದಕ್ಕೆ ಅಲ್ಸರ್ನ ಟ್ರೀಟ್ ಮಾಡಬೇಕು. ಅಲ್ಸರ್ ಜಾಸ್ತಿ ದೊಡ್ಡದಾಗೋದ್ರೆ ಅದಕ್ಕೆ ಸ್ಕಿನ್ ಗ್ರಾಫ್ಟಿಂಗ್ ಮಾಡಬೇಕಾಗುತ್ತೆ. ಇಲ್ದಿರೆ ಅಲ್ಸರ್ ನಾರ್ಮಲ್ ಮೆಡಿಕೇಶನ್ ಟ್ರೀಟ್ ಆಗೋಗುತ್ತೆ. ಈ ಮ್ಯಾಲಿಗ್ನೆನ್ಸಿ ಅಂತಂದ್ರೆ ಏನು ಸರ್? ಮ್ಯಾಲಿಗ್ನೆನ್ಸಿ ಅಂದರೆ ಕ್ಯಾನ್ಸರು. ಕ್ಯಾನ್ಸರ್ ಅಲ್ಸರ್ ಒಂದು ಸ್ಟೇಜಲ್ಲಿ ಬಿನಾಯ್ನ್ ಆಗಿರುತ್ತೆ, ಅದಾದ್ಮೇಲೆ ಮ್ಯಾಲಿಗ್ನೆಂಟ್ ಆಗುತ್ತೆ. ಅಲ್ಸರಿನ ಮುಂದುವರಿದ ಭಾಗ ನೆಕ್ಸ್ಟ್ ಸ್ಟೇಜ್ ಇಸ್ ಮ್ಯಾಲಿಗ್ನೆನ್ಸಿ ಅಂತ ಹೇಳ್ಬೋದಾ? ಅಲ್ಸರ್ 2 ಟೈಪ್ಸ್ ಆಗುತ್ತೆ. ಅಲ್ಸರ್ ಬಿನೈನ್ ಅಲ್ಸರ್ ಆಗುತ್ತೆ, ಮ್ಯಾಲಿಗ್ನೆಂಟ್ ಅಲ್ಸರ್ ಆಗುತ್ತೆ. ಅಲ್ಸರ್ ಚೇಂಜ್ ಆಗುತ್ತೆ, ಮ್ಯಾಲಿಗ್ನೆನ್ಸಿ ಆಗುತ್ತೆ. ಮ್ಯಾಲಿಗ್ನೆಂಟ್ ಆದಾಗ ಏನು ಟ್ರೀಟ್ಮೆಂಟ್ ಮಾಡ್ತಾರೆ ಆ ಥರ ಆದಾಗ? ಮ್ಯಾಲಿಗ್ನೆಂಟ್ ಆದ್ಮೇಲೂ ಲೋಕಲ್ ಆಗಿದ್ರೆ ಒಂದೇ ಜಾಗದಲ್ಲಿದ್ದರೆ ಅದಕ್ಕೆ ಗ್ರಾಫ್ಟ್ ಮಾಡೋಕ್ಕಾಗುತ್ತೆ, ಟ್ರೀಟ್ ಮಾಡೋಕ್ಕಾಗುತ್ತೆ. ಬಟ್ ಅದು ಜಾಸ್ತಿ ಗ್ರೇಡ್ ಆದಮೇಲೆ ಸ್ಪ್ರೆಡ್ ಆಗೋಗುತ್ತೆ. ಸ್ಪ್ರೆಡ್ ಆದರೆ ಇನ್ನು ಅದಕ್ಕೆ ಎಕ್ಸ್ಟೆನ್ಸಿವ್ಲಿ ಕೀಮೋಥೆರಪಿ ಏನು ನೋಡಬೇಕಾಗುತ್ತೆ, ಏನು ಸ್ಟೇಜ್. ಈಗೇನು 3 ಕೇಸ್ಗಳು ದಾಖಲಾಗಿದೆಯಲ್ಲ, ಇವರ ಕೇಸ್ ಸ್ಟಡಿನಲ್ಲಿ ಇವರು ಹೇಳ್ತಾರೆ ಒಂದು ವೇಳೆ ಈ ರೀತಿ ಮ್ಯಾಲಿಗ್ನೆನ್ಸಿ ಹಂತಕ್ಕೆ ಬಂದಾಗ ಅದನ್ನು ನಾವು ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಮುಖಾಂತರ ಟ್ರೀಟ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಏನಿದು ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಅಂತಂದರೆ ಏನು? ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಅಂದರೆ ಆ ಪರ್ಟಿಕ್ಯುಲರ್ ಏರಿಯಾ ಎಲ್ಲಿ ಅಲ್ಸರ್ ಇದೆಯೋ ಆ ಅಲ್ಸರ್ ಕಟ್ ಮಾಡ್ಬಿಟ್ಟು ತೆಗೆದ್ಬಿಟ್ಟು ಅದು ಗ್ರಾಫ್ಟ್ ಮಾಡಬೇಕು. ಬೇರೆ ಏರಿಯಾದಿಂದ ಬೇರೆ ಚರ್ಮವನ್ನು ಅದಕ್ಕೆ ಬೇರೆ ಚರ್ಮ ತೆಗೆದ್ಬಿಟ್ಟು ಅಲ್ಲಿಂದ ದಟ್ ಇಸ್ ಕಾಲ್ಡ್ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಅಂತ. ಸೊ ಈ ಕೇಸಸ್ ಡಿಸ್ಕ್ರೈಬ್ ಮಾಡಿದ್ದು ಇದಷ್ಟು ತುಂಬಾ ಮೈಲ್ಡ್ ಕೇಸಸ್, ಏನು ಟ್ರೀಟ್ಮೆಂಟ್ ಜಾಸ್ತಿ ಬೇಕಾಗಿಲ್ಲ, ಅಂಡ್ ಅಷ್ಟು ಚೆನ್ನಾಗಿ ಹೀಲ್ ಆಗಿ ಹೋಗಿದೆ. ಸೊ ಇವಾಗ ತನಕ ಏನು ಪ್ರಾಬ್ಲಮ್ಯಾಟಿಕ್ ಕೇಸಸ್ ಇಲ್ಲ ಅಂತ. ಸೊ ಕನ್ಸಿಡರಿಂಗ್ ಎಕ್ಸ್ಟೆಂಟ್ ಆಫ್ ಪ್ರಾಬ್ಲಮ್ ಅಂದರೆ ಇಷ್ಟು ಡಿಸ್ಕ್ರೈಬ್ ಮಾಡಿದ್ದಾರೆ, ಪೇಪರಲ್ಲಿ ಬಂದಿದೆ. ನೀವು ಇಷ್ಟು ಹೊತ್ತು ಮಾತಾಡಿದ್ದೀವಿ. ಇಷ್ಟು ಟೈಮಲ್ಲಿ ಕ್ಯಾನ್ಸರ್ ಬಂದರೆ 20 ಜನ ಇಂಡಿಯಾದಲ್ಲಿ ಸತ್ತೋಗಿದ್ದಾರೆ. ಇಷ್ಟು ನಾವು 20 ನಿಮಿಷ 12 to 13 minutes 20 people have died of cancer. And ಇವಾಗ 50 ಬೇರೆ ಕ್ಯಾನ್ಸರ್ ಇಂದ ಬೇರೆ ಮೋಸ್ಟ್ಲಿ ಐ ವುಡ್ ಸೇ 50% ಅದರಲ್ಲಿ ಲಂಗ್ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್, ಓವೇರಿಯನ್ ಕ್ಯಾನ್ಸರ್.
ಬಟ್ ಅದ್ರ ಸೈಡಲ್ಲಿ ನೋಡಿದ್ರೆ 50 ಕೋಟಿ ಜನ ಸೀರೆ 50 ವರ್ಷ ಹಾಕೊಂಡಿದ್ದಾರೆ, ಅವ್ರಿಗೆಲ್ಲ ಏನೂ ಆಗಿಲ್ಲ. ಓಕೆ, ಈಗ ಇದ್ರ ಜೊತೆಗೆ ಸೀರೆ ಕ್ಯಾನ್ಸರ್ ಬಗ್ಗೆ ನಾವು ಮಾತಾಡಿದ್ವಿ, ಇದ್ರ ಜೊತೆಗೆ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಒಂದಿದೆ, ಓವರಿಯನ್ ಕ್ಯಾನ್ಸರ್ ಅಂತ ಒಂದಿದೆ. ಸೊ ಇದು ಏನು ಬ್ರೆಸ್ಟ್ ಕ್ಯಾನ್ಸರ್ ಆ್ಯಂಡ್ ಓವರಿಯನ್ ಕ್ಯಾನ್ಸರ್, ಇದು ಯಾವುದರಿಂದ ಬರುತ್ತೆ? ಇದಕ್ಕೆ ಕಾರಣ ಏನು ನಮಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಓಕೆ, ಓವೇರಿಯನ್ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್ ಲೇಡೀಸಲ್ಲಿ ಕಾಮನ್ ಕ್ಯಾನ್ಸರ್. ಹೌದು. ಆ್ಯಂಡ್ ಇದ್ರಲ್ಲಿ ಮಾರ್ಟಾಲಿಟಿ ತುಂಬ ಹೈ ಆಗುತ್ತೆ. ಇಂಪಾರ್ಟೆಂಟ್ ಅಂದರೆ ಏನು ಅಂದರೆ ಡಿಟೆಕ್ಟ್ ಹೇಗೆ, ಅರ್ಲಿ ಡಿಟೆಕ್ಷನ್ ಅಂದರೆ ಮುಂಚೆ ಗೊತ್ತಾದರೆ, ಅರ್ಲಿ ಸ್ಟೇಜಸಲ್ಲಿ ಗೊತ್ತಾದರೆ ಟ್ರೀಟ್ಮೆಂಟ್ ಬೇಗ ಮಾಡೋಕ್ಕಾಗುತ್ತೆ ಆ್ಯಂಡ್ ಕ್ಯೂರ್ ಆಗೋಕ್ಕಾಗುತ್ತೆ. ಲೇಟ್ ಸ್ಟೇಜಸಲ್ಲಿ ಡಿಟೆಕ್ಟ್ ಆದರೆ ಇವರು ಕ್ಯೂರ್ ಮಾಡೋಕ್ಕಾಗಲ್ಲ. ಸೊ ಈಗ ಯಾವುದೋ ಒಂದು ರಿಪೋರ್ಟಲ್ಲಿ ನಾನು ಓದಿದ್ದೆ ಬ್ರೆಸ್ಟ್ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಕೂಡ ಇದನ್ನೇ ಹೇಳ್ತಾರೆ, ಈ ಸಾರಿ ವಿಚಾರಕ್ಕೆ ಬಂದಂಗೆ ತುಂಬ ಟೈಟಾಗಿ ಒಳ ಉಡುಪನ್ನು ಧರಿಸೋದ್ರಿಂದ ಅಲ್ಲಿ ಕೂಡ ಬ್ಲಡ್ ಸರ್ಕ್ಯುಲೇಷನ್ ಪ್ರಾಬ್ಲಮ್ ಆಗುತ್ತೆ. ಅಂಥ ಟೈಮ್ನಲ್ಲಿ ಇಟ್ ರಿಸಲ್ಟ್ಸ್ ಇನ್ ಬ್ರೆಸ್ಟ್ ಕ್ಯಾನ್ಸರ್. ಜೊತೆಗೆ ತುಂಬ ಬ್ರೆಸ್ಟ್ ಫೀಡ್ ಮಾಡೋದ್ರಿಂದ ಮಗುಗೆ, ಅದರಿಂದನೂ ಕೂಡ ಬ್ರೆಸ್ಟ್ ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತಾರೆ. ನಿಜನಾ ಇದು? ಇದು ನಿಜ ಇಲ್ಲ. ಆ್ಯಕ್ಚುಲಿ ಬ್ರೆಸ್ಟ್ ಕ್ಯಾನ್ಸರ್ ಇನ್ಸಿಡೆನ್ಸ್ ಜಾಸ್ತಿ ಆಗುತ್ತೆ ಬ್ರೆಸ್ಟ್ ಫೀಡಿಂಗ್ ಮಾಡದೇ ಇದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಸೆಕೆಂಡ್ಲಿ ಬ್ರೆಸ್ಟ್ ಕ್ಯಾನ್ಸರ್ಗೆ ಜೆನೆಟಿಕ್ ಬೇಸಿಸ್ ಜಾಸ್ತಿ, ಜೆನೆಟಿಕ್ ಟ್ರಾನ್ಸ್ಮಿಷನ್ ಆಗುತ್ತೆ ಅಂತ ನಮ್ಗೆ ಗೊತ್ತು ಜಾಸ್ತಿ. ಸೊ ಮೋಸ್ಟ್ ಕ್ಯಾನ್ಸರ್ಸಲ್ಲಿ ನಮ್ಗೆ ಆ್ಯಕ್ಚುಲಿ ಕಾಸೇ ಗೊತ್ತಾಗಲ್ಲ. ಜೆನೆಟಿಕ್ ಕಾಸ್ ಗೊತ್ತು, ಬಟ್ ಎನ್ವೈರನ್ಮೆಂಟಲ್ ಕಾಸ್ ಗೊತ್ತು. ನಮ್ಗೆ ಜಾಸ್ತಿ ಗೊತ್ತು ಸ್ಮೋಕಿಂಗ್ ಆ್ಯಂಡ್ ಲಂಗ್ ಕ್ಯಾನ್ಸರ್ ಗೊತ್ತು, ಟೊಬ್ಯಾಕೋ ಆ್ಯಂಡ್ ಚೀಕ್ ಕ್ಯಾನ್ಸರ್ ಗೊತ್ತು. ಬಟ್ ಮೆನಿ ಕ್ಯಾನ್ಸರ್ಸಲ್ಲಿ ನಮ್ಗೆ ಗೊತ್ತಾಗಲ್ಲ. ಇನ್ನೂ ಕೂಡ ನಾವು ಅದರ ಕಾರಣಗಳನ್ನೇ ಡಿಟೆಕ್ಟ್ ಮಾಡೋಕ್ಕಾಗಿಲ್ಲ. ಇವಾಗ ಬ್ರೈನ್ ಕ್ಯಾನ್ಸರ್ಸ್ ಇನ್ಸಿಡೆನ್ಸ್ ತುಂಬ ಜಾಸ್ತಿ ಆಗುತ್ತೆ, ಬಟ್ ಯಾಕಾಗುತ್ತೆ ಅಂತ ಗೊತ್ತಾಗ್ತಿಲ್ಲ. ಈಗ ನೀವು ಅವಾಗ ಹೇಳಿದ್ರಿ ಈ ಪೆಟಿಕೋಟ್ ಕಾಟನ್ ಮೆಟೀರಿಯಲ್ ಇರುತ್ತೆ, ಅದರಿಂದ ಏನು ತೊಂದರೆ ಆಗಲ್ಲ. ಬಟ್ ಸೀರೆಯ ಮೆಟೀರಿಯಲ್ ಬೇರೆ ಬೇರೆ ಇರುತ್ತೆ, ಅದು ಫ್ಯಾನ್ಸಿ ಸಾರಿಗಳಾಗ್ಬೋದು ಅಥವಾ ರೇಷ್ಮೆ ಸೀರೆಗಳಾಗ್ಬೋದು. ಹಾಗಾದರೆ ನಿಮ್ಮ ಸಜೆಷನ್ ಏನು? ಈಗ ಇಂಥ ಸಾರಿಗಳನ್ನ ಉಡೋದೇ ಬೇಡ ಅಂತೀರಾ ಹಾಗಾದರೆ? ನೋ ಆ್ಯಕ್ಚುಲಿ ಇನ್ಸಿಡೆನ್ಸ್ ನೋಡಿದ್ರೆ ಇಷ್ಟು ಕಮ್ಮಿ ಇದು ಆ್ಯಂಡ್ ಪ್ರಾಬ್ಲಮ್ಸ್ ಇಷ್ಟು ಕಮ್ಮಿ ಆಗುತ್ತೆ. ಐ ಥಿಂಕ್ ಈ ರಿಪೋರ್ಟ್ನ ನಮ್ಗೆ ಜಾಸ್ತಿ ಸೀರಿಯಸ್ ಆಗಿ ತಗೊಳ್ಳೋದು ಬೇಡ ತಗೋಕೊಡ್ದು ಅಂತ. ಬಟ್ ಇರಿಟೇಷನ್ ಆ್ಯಂಡ್ ಕ್ಯಾನ್ಸರ್ ನೋಡಿದ್ರೆ ನಾರ್ತ್ ಇಂಡಿಯಲ್ಲಿ ಒಂದು ಡಿಸ್ಕ್ರೈಬ್ಡ್ ಕ್ಯಾನ್ಸರ್ ಇದೆ, ಅದಕ್ಕೆ ಹೇಳ್ತಾರೆ ಕಾಂಗಡಿ ಕ್ಯಾನ್ಸರ್ ಅಂತ. ಕಾಂಗಡಿ ಅಂದರೆ ಅದು ನಾರ್ತ್ ಇಂಡಿಯಾ ತುಂಬ ಕೋಲ್ಡ್ ಆಗುತ್ತೆ ವಿಂಟರ್ಲಿ ತುಂಬ ಥಂಡಿ ಆದರೆ. ಕಾಂಗಡಿ ಅಂದರೆ ಒಂದು ರೌಂಡ್ ಬಿನ್ ಇರುತ್ತೆ, ಅದರಲ್ಲಿ ಕೋಲ್ ಹಾಕ್ತಾರೆ, ನಮ್ಮ ಕೆಂಡ ಹಾಕ್ತಾರೆ, ಆ್ಯಂಡ್ ಅದು ನಮ್ಮ ಕೋಟ್ ಒಳಗೆ ಇಟ್ಕೊಂಡು ಕೂತ್ಕೋತಾರೆ ಅವರು ಹೀಟ್ಗೋಸ್ಕರ. ಆ್ಯಂಡ್ ಅವ್ರಿಗೆ ಸ್ಟಮಕ್ ಕ್ಯಾನ್ಸರ್ ಆಗುತ್ತೆ, ಅಂದರೆ ನಮ್ಮ ಸೀರೆ ಕ್ಯಾನ್ಸರ್ ಎಕ್ಸಾಕ್ಟ್ಲಿ ಹಾಗೆ ಆಗುತ್ತೆ, ಅದು ಒಳಕ್ಕೆ ಸ್ಕಿನ್ ಮೇಲೆ ಆಗುತ್ತೆ ಕ್ಯಾನ್ಸರ್. ಇದು ಡಿಸ್ಕ್ರೈಬ್ಡ್ ಕ್ಯಾನ್ಸರ್ ಆಲ್ ಓವರ್ ದ ವರ್ಲ್ಡ್, ಕಾಂಗಡಿ ಕ್ಯಾನ್ಸರ್ ಅಂತ. ಅದು ಇರಿಟೇಷನ್, ಹೀಟ್ ಆ್ಯಂಡ್ ಕೋಲ್ ಇಂದ ಇರಿಟೇಷನ್ಗಿಂದ ಅದು ಕ್ಯಾನ್ಸರ್ ಆಗುತ್ತೆ. ಇದೇ ಕಾಂಗಡಿ ಕ್ಯಾನ್ಸರ್ ಅಂತ ಡಿಸ್ಕ್ರೈಬ್ಡ್ ಕ್ಯಾನ್ಸರ್. ಸೊ ಇಂಥ ಕ್ಯಾನ್ಸರ್ ನಮ್ಗೆ ಗೊತ್ತು ಹೇಗಾಗುತ್ತೆ ಅಂತ. ಬಟ್ ಇದು ಸೀರೆ ಕ್ಯಾನ್ಸರ್ ಎಲ್ಲ 1 in 100,000 million. ಈಗ ಒಂದು ನನಗೆ ಕುತೂಹಲ ಒಂದು ಕಾಡ್ತಾ ಇರ್ತಕ್ಕಂಥದ್ದು, ಈಗ ಸೀರೆ ವಿಚಾರ ಬಿಟ್ಬಿಡಿ, ಕೆಲವರು ಈ ಸಲ್ವಾರ್ ಹಾಕ್ತಾರೆ, ಚೂಡಿದಾರ್ ಹಾಕ್ತಾರೆ, ಅವರು ಕೂಡ ಅದೇ ರೀತಿ ಪ್ಯಾಂಟನ್ನು ವೇರ್ ಮಾಡಿ ಭದ್ರವಾಗಿ ಟೈಟಾಗಿ ನಾಟ್ ಮಾಡ್ತಾರೆ. ಇನ್ನು ಕೆಲವರು ಟೈಟ್ ಜೀನ್ಸ್ ಹಾಕ್ತಾರೆ, ಆಯಿತಾ, ಆ ಟೈಟ್ ಜೀನ್ಸ್ಗೆ ಮತ್ತಷ್ಟು ಟೈಟ್ ಬೆಲ್ಟ್ ಹಾಕ್ತಾರೆ. ಸೊ ಇದು ಕೂಡ ಇದೆಲ್ಲ ಕಾರಣ ಆಗಲ್ವಾ ಕ್ಯಾನ್ಸರ್ಗೆ ಹಾಗಾದರೆ? ಒನ್ ಥಿಂಗ್ ಇಸ್ ದಟ್ ನಾವು ಜೀನ್ಸ್ ಹಾಕೊಳ್ಳೋದು 6 ಗಂಟೆ 8 ಗಂಟೆಗೋಸ್ಕರ, ಬೆಳಗ್ಗೆಯಿಂದ ಸಂಜೆ ತನಕ. ಸೀರೆ ಹಾಕೊಳ್ಳೋದು 24 hours. ಅದು ಒಂದು ಡಿಫ್ರೆನ್ಸ್ ಇದೆ. ಬಟ್ ಬೆಲ್ಟ್ ಹಾಕೊಳ್ಳೋದು ಬೆಲ್ಟ್ ಬ್ರಾಡ್ ಆಗಿರುತ್ತೆ, ನಮ್ಮ ಸರ್ಫೇಸ್ ಎಷ್ಟು ಪ್ರೆಷರ್ ಆಗುತ್ತೋ ದೊಡ್ಡ ಸರ್ಫೇಸ್ ಮೇಲೆ ಪ್ರೆಷರ್ ಆಗುತ್ತೆ. ಬಟ್ ಈ ಸೀರೆದು ಪೆಕ್ಯುಲಾರಿಟಿ ಅದೇ ಅಂದ್ರೆ ಲಾಡಿ ಅಂತ ಹೇಳ್ತಾರಲ್ಲ, ದಾರ, ಥ್ರೆಡ್, ಆ ಥ್ರೆಡ್ ನ ಪ್ರೆಷರ್ ಏರಿಯಾ ಜಾಸ್ತಿ ಇರುತ್ತೆ. ಹೌದು, ಪ್ರೆಷರ್ ಏರಿಯಾ ಕಮ್ಮಿ ಇರುತ್ತೆ ಒಂದೇ ಚಿಕ್ಕ ಏರಿಯಾ ಮೇಲೆ, ಬಟ್ ಪ್ರೆಷರ್ ವಿಲ್ ಬಿ ಮೋರ್, ಏರಿಯಾ ವಿಲ್ ಬಿ ಲೆಸ್. ಅದಕ್ಕೋಸ್ಕರ ಒಂದೇ ಜಾಗದಲ್ಲಿ ಪ್ರೆಷರ್ ಆಗುತ್ತೆ ಅಂದ್ಬಿಟ್ಟು ಅದಕ್ಕೋಸ್ಕರ ಇದೆಲ್ಲ ಡಿಸ್ಕ್ರೈಬ್ ಆಗಿದೆ. ಈಗ ಒಂದೇನಂದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಜನಗಳಲ್ಲಿ ಒಂದು ಮಾಹಿತಿ ಇರಲಿ ಅಂತ ಅಂದ್ಬಿಟ್ಟು. ಯಾಕೆಂದ್ರೆ ಎಷ್ಟೋ ಜನ ಸೀರೆ ಉಡೋದ್ರಿಂದ ಕ್ಯಾನ್ಸರ್ ಬರುತ್ತೆ ಅಂದರೆ ನಕ್ಕು ಬಿಡ್ತಾರೆ. ಇಲ್ಲಿ ತನಕ ನಮಗೂ ಅದೇ ಪರಿಸ್ಥಿತಿ ಇತ್ತು, ಅದಕ್ಕೋಸ್ಕರ ನಾನು ಹೇಳಿದ್ದು ಒಂದು ಇನ್ಫಾರ್ಮೇಷನ್ ಹೀಗೂ ಆಗಬಹುದು ಅಂತಕ್ಕಂಥದ್ದು. ಅದಕ್ಕೋಸ್ಕರನೇ ಈ ಸೀರೆ ಉಡೋದ್ರಿಂದ ಕ್ಯಾನ್ಸರ್ ಅಂತ. ಬಟ್ ಮೆಟೀರಿಯಲ್ ಏನು ತೊಂದರೆ ಆಗಲ್ಲ, ಯಾವ ಮೆಟೀರಿಯಲ್ ಉಟ್ಟರು ಏನೂ ಇದಾಗಲ್ಲ ಹಾಗಾದರೆ ಇದು ಹಾಕ್ಕೊಡ್ದು. ಬಟ್
ಜಾಸ್ತಿನೂ ನಾವು ವರಿ ಮಾಡ್ಕೊಡೋದು ಸೀರೆ ಉಟ್ಟರೆ ಕ್ಯಾನ್ಸರ್ ಆಗೋಗುತ್ತೆ ಅಂತ ಹಾಗಾಗಲ್ಲ. ತುಂಬಾ ರೇರ್ ಅದು. ಸ್ವಲ್ಪ ಒಂದ್ಸತಿ ಸೀರೆ ಜಾಸ್ತಿ ಉಟ್ಕೊಂಡಾದ್ಮೇಲೆ ಇದು ಸ್ವಲ್ಪ ಇರಿಟೇಷನ್ ಆದ್ರೆ ಒಂದ್ಸತಿ ಡರ್ಮಟಾಲಜಿಸ್ಟ್ ತೋರಿಸಿದ್ರೆ ಅದು ಸರಿ ಹೋಗುತ್ತೆ. ಕ್ಯಾನ್ಸರ್ ಆಗೋಕ್ಕೆ ಚಾನ್ಸಸ್ ತುಂಬಾ ಕಡಿಮೆ ಇದೆ ಅಂತಕ್ಕಂಥದ್ದು. ಓಕೆ, ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಕ್ಯಾನ್ಸರನ್ನು ಜನರಲೈಸ್ ಮಾಡಿ ತಗೊಳ್ಳೋಣ. ಕ್ಯಾನ್ಸರ್ ಅನ್ನೋದ್ರ ಬಗ್ಗೆ ಜನಗಳಿಗೆ ತುಂಬ ಮೂಢನಂಬಿಕೆಗಳಿದೆ ಅಥವಾ ಕೆಲವು ಮಾಹಿತಿಯ ಕೊರತೆ ಇದೆ ಅಂತ ಅನಿಸುತ್ತೆ. ಈಗ ಕ್ಯಾನ್ಸರನ್ನು ಪರ್ಟಿಕ್ಯುಲರ್ ಆಗಿ ನೀವು ಏನಾದರೂ ಬೈಫರ್ಗೇಟ್ ಮಾಡ್ಬೋದಾ? ಹೀಗೆ ಪ್ರಿವೆಂಟಬಲ್ ಕ್ಯಾನ್ಸರ್, ನಾನ್ ಪ್ರಿವೆಂಟಬಲ್ ಕ್ಯಾನ್ಸರ್ ಅಂತ ಏನಾದ್ರು ಮಾಡ್ಬೋದಾ? ಕ್ಯಾನ್ಸರ್ ಅಂದರೆ ಬೇಸಿಕ್ ಕಾಸ್ ಏನು ಕ್ಯಾನ್ಸರ್ ಅಲ್ಲಿ ಅಂದರೆ ನಮ್ಮ ಬಾಡಿಯಲ್ಲಿ ಜೀವಾಣು ಇರುತ್ತೆ, ಸೆಲ್ ಇರುತ್ತೆ. ಹೌದು, ಸೆಲ್ಸಿಂದ ಸೆಲ್ಗೆ ಒಂದು ಕೆಲಸ ಇರುತ್ತೆ ಮಾಡೋಕ್ಕೆ. ನಮ್ಮ ಥ್ರೋಟ್ ಸೆಲ್ಸ್ಗೆ ಕೆಲಸ ಇರುತ್ತೆ, ಲಂಗ್ ಸೆಲ್ಸಿಂದ ಕೆಲಸ ಇರುತ್ತೆ. ಅದು ಕೆಲಸ ಬಿಟ್ಬಿಟ್ಟು ಬೇರೆ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೆ ಕ್ಯಾನ್ಸರ್ ಶುರು ಆಗುತ್ತೆ. ಅಂದರೆ ಬೇರೆ ಕೆಲಸ ಅಂದರೆ ಹೇಗೆ? ನಾವೇನು ಒಂದೊಂದು ಸೆಲ್ ಒಂದೊಂದು ಕೆಲಸ ಮಾಡಬೇಕು. ಮಸಲ್ ಕೆಲಸ ಮಾಡಬಹುದು. ಇದು ಮಸಲ್ ಕೆಲಸ ಬಿಟ್ಬಿಟ್ಟು ನಮ್ಮದೇ ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಒಂದು ಟ್ಯೂಮರ್ ಶುರು ಆಗುತ್ತೆ. ಅದಕ್ಕೆ ಒಂದು ಟ್ಯೂಮರ್ ಅಂದರೆ ಕ್ಯಾನ್ಸರ್ ಆಗುತ್ತೆ. ಸೊ ನಾರ್ಮಲಿ ನಮ್ಮದಲ್ಲಿ ಅಷ್ಟೊಂದಲ್ಲಿ ನಮ್ಮ ವರ್ಲ್ಡಲ್ಲಿ 50 ಸತಿ ಈ ಸೆಲ್ಸು ಅಬ್ನಾರ್ಮಲ್ ಆಗೋಗುತ್ತೆ. ಬಟ್ ನಮ್ಮ ಜಸ್ಟ್ ಕ್ಯಾನ್ಸರ್ ಆಗಲ್ಲ. ಅದು ಯಾಕಾಗಲ್ಲ ಅಂದರೆ ನಮ್ಮ ಬಾಡಿಲಿ ಇಮ್ಯೂನ್ ಮೆಕ್ಯಾನಿಸಮ್ ಇದೆ. ನಮ್ಮ ಬಾಡಿಲಿ ಒಂದು ಮೆಕ್ಯಾನಿಸಮ್ ಇದೆ ಕಂಟ್ರೋಲ್ ಮಾಡೋಕ್ಕೋಸ್ಕರ. ಬಟ್ ಅಷ್ಟು ಜನಕ್ಕೂ ಇಮ್ಯುನಿಟಿ ಇರಲ್ಲ. ಸೊ ಸಮ್ ಪೀಪಲಲ್ಲಿ ಇಮ್ಯುನಿಟಿ ಕಮ್ಮಿ ಆದರೆ ಅದು ಕ್ಯಾನ್ಸರ್ ಒಂದು ಸೆಲ್ ಶುರು ಆಗೋಗುತ್ತೆ ಆ್ಯಂಡ್ ಕ್ಯಾನ್ಸರ್ ಆಗೋಗುತ್ತೆ. ಸೊ ಮೋಸ್ಟ್ಲಿ ಕ್ಯಾನ್ಸರ್ ಶುರು ಆಗೋದ್ರೆ ಇದಕ್ಕೆ ಜೆನೆಟಿಕ್ ಬೇಸಿಸ್ ಇರುತ್ತೆ. ಸೊ ಕ್ಯಾನ್ಸರ್ ಜೆನೆಟಿಕ್ ಆಗುತ್ತೆ ಆ್ಯಂಡ್ ಕ್ಯಾನ್ಸರ್ ಎನ್ವೈರನ್ಮೆಂಟಲ್ ಆಗುತ್ತೆ. ಸೊ ಜೆನೆಟಿಕ್ ಅಂದರೆ ನಮ್ಗೆ ಗೊತ್ತಾಗಲ್ಲ, ಫಾದರ್ ಮದರಿಂದ ಆನ್ಸೆಸ್ಟರ್ ಅಂತ ಬಂದಿರುತ್ತೆ. ಎನ್ವೈರನ್ಮೆಂಟ್ ಅಂದರೆ ಗೊತ್ತಾಗುತ್ತೆ, ಕಾಂಗಡಿ ಕ್ಯಾನ್ಸರ್ ಆಗುತ್ತೆ, ಟೊಬ್ಯಾಕೋ ರಿಲೇಟೆಡ್ ಕ್ಯಾನ್ಸರ್ ಆಗುತ್ತೆ, ಸ್ಮೋಕಿಂಗ್, ತಂಬಾಕು. ಓಕೆ, ಸೊ ಈ ಕ್ಯಾನ್ಸರ್ ಬಗ್ಗೆ ನಾವು ಮಾತಾಡ್ತಾ ಹೋದಷ್ಟು ವಿಚಾರಗಳು ತಿಳ್ಕೊಳ್ಳೋದು ತುಂಬ ಇದೆ. ಯಾಕೆಂದರೆ ಎಷ್ಟೋ ಜನಗಳಿಗೆ ಮಾಹಿತಿಯ ಕೊರತೆ ಇರತಕ್ಕಂಥದ್ದು. ಈಗ ನನಗೆ ಇದ್ದಂತಹ ಕೆಲವು ಡೌಟ್ಗಳನ್ನ ನಾನು ಡಾಕ್ಟರ್ನ ಹತ್ರ ಕೇಳಿಕೊಂಡೆ. ಅಂದರೆ ಟೈಟ್ ಉಡುಪುಗಳನ್ನ ಧರಿಸೋದ್ರಿಂದ ಕ್ಯಾನ್ಸರ್ ಆಗುತ್ತೆ ಅಂತ ಎಲ್ಲೋ ಒಂದು ಕಡೆ ಕೇಳ್ಪಟ್ಟಿದ್ದು ಅದು ಸುಳ್ಳು ಅಂತಕ್ಕಂಥದ್ದು. ಹೀಗೆ ಹಲವಾರು ಅನುಮಾನಗಳು ಅಥವಾ ಹಲವಾರು ತಪ್ಪು ಮಾಹಿತಿಗಳು ನಮ್ಮಲ್ಲಿ ಇರತಕ್ಕಂಥದ್ದು. ಇದರ ಬಗ್ಗೆ ಮತ್ತಷ್ಟು ಚರ್ಚೆಯನ್ನು ಮುಂದುವರಿಸೋಣ ಮತ್ತೊಂದು ಬ್ರೇಕ್ನ ನಂತರ.